ನಮ್ಮ ಮನೇಲಿ ಗಂಡನ್ ಕೇಳಿ ಅಡುಗೆ ಮಾಡು ಅಂತ ಹೇಳವ್ರೆ. ಗಂಡ ಹೇಳಿದ್ದೀನಿ ಮಾಡು ಅಂತ ಹೇಳಿಲ್ಲ. ಅಪಿ ಬಿರಿಯಾನಿ ಮಾಡ್ಲಾ ಎಗ್ ರೈಸ್ ಮಾಡ್ಲಾ? ಬಿರಿಯಾನಿ ಮಾಡು. ಯಾವಾಗ ಎಗ್ ರೈಸ್ ಮಾಡಿದೆ ನಾನು. ಮತ್ತೇನಕ್ಕೆ ಕೇಳಿದೆ ಬಂದು? ನಮ್ಮ ಮನೇಲಿ ಗಂಡನ್ ಕೇಳಿ ಅಡ್ಗೆ ಮಾಡು ಅಂತ ಹೇಳೋರೆ. ನಮ್ಮ ಮನೇಲಿ ಗಂಡನ್ ಕೇಳಿ ಅಡ್ಗೆ ಮಾಡು ಅಂತ ಹೇಳವ್ರೆ. ಗಂಡ ಹೇಳಿದ್ದೀನಿ ಮಾಡು ಅಂತ ಹೇಳಿಲ್ಲ. ಗಂಡ ಹೇಳಿದ್ದನ್ನ ಮಾಡು ಅಂತ ಹೇಳಿಲ್ಲ. ಗಂಡ ಹೇಳಿದ್ದನ್ನ ಮಾಡು ಅಂತ ಹೇಳಿಲ್ಲ. ಬರ್ತಾ ಇದೀನಿ. ಅಪಿ ನಿಂಗೆ ಬಿರಿಯಾನಿ ಬೇಕೋ ಎಗ್ ರೈಸ್ ಬೇಕೋ? ಬಿರಿಯಾನಿ ಮಾಡು. ಯಾವಾಗ ಎಗ್ ರೈಸ್ ಮಾಡಿದೆ ನಾನು. ಮತ್ತೇನಕ್ಕೆ ಕೇಳಿದೆ ನನಗೆ? ನಮ್ಮ ಮನೇಲಿ ಗಂಡನ್ ಕೇಳಿ ಅಡ್ಗೆ ಮಾಡು ಅಂತ ಹೇಳೋರೆ. ಆಯ್ತಾ? ಮಾಡು ಅಂತ ನಾನು ಹೇಳ್ತೀನಿ. ಅಲ್ಲ ಅದು ಗಂಡ ಬಂದೈತೆ. ಹೇಳಿದ್ದನ್ನೇ ಮಾಡು ಅಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಅದೇ ಹೋಗು. ಗಂಡ ಮಾಡಿ ಅದೇನ ಅಲ್ಲಿ ಆಗೈತೆ, ಅದು ಎಡಿಟ್ ಮಾಡ್ಕೊಂತೀನಿ. ಅಭಿ ನಿಂಗೆ ಬಿರಿಯಾನಿ ಬೇಕಾ ಎಗ್ ರೈಸ್ ಬೇಕೋ? ಬಿರಿಯಾನಿ ಮಾಡು. ಅಯ್ಯೋ ಅವಾಗ ನಾನು ಎಗ್ ರೈಸ್ ಮಾಡಿದೆ. ಮತ್ತೇನಕ್ಕೆ ಕೇಳಿದೆ ನನ್ನ? ನಮ್ಮ ಮನೇಲಿ ಗಂಡನ್ ಕೇಳಿ ಅಡ್ಗೆ ಮಾಡು ಅಂತ ಹೇಳೋರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗಂಡನ್ ಕೇಳಿ ಅಡ್ಗೆ ಮಾಡು. ಲಾಸ್ಟ್ ಡೈಲಾಗ್ ಮಾತ್ರ ಹೇಳು. ನಮ್ಮ ಮನೇಲಿ ಗಂಡನ್ನ ಕೇಳಿ ಅಡ್ಗೆ ಮಾಡು ಅಂತ ಹೇಳವ್ರೆ. ಕ್ಯಾಮ್ರಾ ಅಲ್ಲಾಡ್ತಾ ಐತೆ. ಗಂಡ ಹೇಳಿದ್ದನ್ ಮಾಡು ಅಂತ ಹೇಳಿಲ್ಲ ಅಷ್ಟು. ಗಂಡ ಹೇಳಿದ್ದನ್ ಮಾಡು ಅಂತ ಹೇಳಿಲ್ಲ ಅಂತ ಹಿಂಗೆ ಹೇಳೋಬಾ, ಹಿಂಗೆ ಹೇಳ್ಬಾ, ಅದನ್ನ ಎಡಿಟ್ ಮಾಡ್ಕೊಂತೀನಿ. ಹಾ ಅಪಿ ಫಸ್ಟ್ ಇಂದ ಬರ್ಲಾ? ಬಿರಿಯಾನಿ ಬೇಕೋ ಎಗ್ ರೈಸ್ ಬೇಕೋ? ಬಿರಿಯಾನಿ ಮಾಡಮ್ಮ. ಅಯ್ಯೋ ಎಗ್ ರೈಸ್ ಮಾಡಿದ್ದಾಯ್ತು ನಾನು. ಮತ್ ನನ್ನ ಏನಕ್ಕೆ ಕೇಳಿದೆ ನೀನು? ನಮ್ಮ ಮನೇಲಿ ಗಂಡನ್ ಕೇಳಿ ಅಡ್ಗೆ ಮಾಡು ಅಂತ ಹೇಳೋರೆ. ಇದ್ಯಾಕೆ ಹಿಂಗತ್ತೈತಿ? ತಾಯಿ ನೀ ಡೈಲಾಗ್ ಸಾಕು ಅಲ್ಲಿಗೆ, ಅಲ್ಲಿ ಕಟ್ ಮಾಡು. ಇವಾಗ ನೆಕ್ಸ್ಟ್ ಸೆಕೆಂಡ್ ಡೈಲಾಗ್ ಹಾಕಿ ಈ ಕಂಟಿನ್ಯೂ ಮಾಡ್ಕೊ. ಹೇಳ್ತೀನಿ. ನಮ್ಮ ಮನೆಗೆ ಗಂಡನ್ ಕೇಳಿ ಅಡಿಗೆ ಮಾಡು ಅಂತ ಹೇಳವ್ರೆ. ಅಲ್ಲಿ ಮನೇಲಿ ಗಂಡನ್ ಕೇಳಿ ಅಡ್ಗೆ ಮಾಡು ಅಂತ ಹೇಳೋರೆ. ತಾಯಿ ನಂಗೆ ಬಿಡೋದು ಆ ಡೈಲಾಗ್